ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಹಿಂದೂ ಧರ್ಮನ ಈ ಪಾತಾಳಕ್ಕೆ ಹಾಕಿ ತುಳಿದ್ಬಿಟ್ಟಿದ್ದಾರೆ. ನಿಜವಾದ ಹಿಂದೂ ಧರ್ಮನ ನಾನೊಬ್ಬ ಮುಸಲ್ಮಾನನಾಗಿ ಹೇಳ್ತಾ ಇದ್ದೀನಿ. ಈ ಮಾತು ಕೇಳಿದವರು ಕೆಲವರು ಕೋಪ ಮಾಡ್ಕೋಬೋದು, ಅಥವಾ ಕೆಲವು ದೊಡ್ಡ ಇಶ್ಯೂ ಮಾಡ್ಬೋದು, ಅಥವಾ ಏನಾದರೂ ಒಂದು ನನ್ನನ್ನು ಇವನು ಉಗ್ರವಾದಿ, ಇವನು ಹಿಂದೂ ವಿರೋಧಿ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ನಿಜವಾದ ಹಿಂದೂ ಧರ್ಮನ ಪಾತಾಳಕ್ಕೆ ಹಾಕಿ ತುಳಿದ್ಬಿಟ್ಟಿದ್ದಾರೆ ಗುರು. ಯಾವ ರೀತಿ ಅಂತೀರಾ ಹೇಳ್ತೀನಿ ಕೇಳಿ. ನೋಡಿ, ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡ್ತೀರಾ. ನೋಡಿ, ಇವತ್ತು ನಾವು ದೇವರ ಸಿನಿಮಾನೇ ಆಗಲಿ, ಮನುಷ್ಯನ ದೇವ್ರನ್ನೇ ಆಗಲಿ, ಪ್ರಾಣಿಗಳನ್ನೇ ದೇವ್ರನ್ನೇ ಆಗಲಿ, ಗಿಡನ ದೇವ್ರನ್ನೇ ಆಗಲಿ, ಒಂದು ಕಥೆನ ತಗೊಂಡು ನಾವು ಸಿನಿಮಾ ಮಾಡ್ತೀವಿ. ಇದು ದೇವ್ರ ಸಿನಿಮಾ ಅಂತೀವಿ. ಇಂಥವರೆಗೂ ನಾನು ಹೇಳ್ತೀನಿ, ಈ ಭೂಮಿ ಇವತ್ತು ಈ ಸಮುದ್ರನ ಎಷ್ಟು ದೊಡ್ಡದಾಗಿದೆ ಸೃಷ್ಟಿ ಮಾಡ್ದ, ಬೆಟ್ಟ ಗುಟ್ಟನ ಎಷ್ಟು ದೊಡ್ಡದಾಗಿದೆ ಸೃಷ್ಟಿ ಮಾಡ್ದ, ಒಂದು ಕಾಡು ಎಷ್ಟು ದೊಡ್ಡದಾಗಿದೆ ಸೃಷ್ಟಿ ಮಾಡ್ದ. ಈ ಅಮೇರಿಕಾ ಆಗಲಿ, ಇಂಗ್ಲೆಂಡ್ ಆಗಲಿ, ಅಥವಾ ಹಲವಾರು ಪ್ರಪಂಚ ಬೇರೆ ಬೇರೆ ದೇಶಗಳಿದೆ. ಅದನ್ನೆಲ್ಲ ಯಾವ ದೇವರು ಸೃಷ್ಟಿ ಮಾಡ್ದ? ಇವಾಗ ನಾವು ಇವತ್ತು ಒಂದು ಹಳ್ಳಿಯಲ್ಲಿ ಒಂದು ಸಿನಿಮಾ ತೆಗಿತೀವಿ, ದೇವರಾದ. ಈ ಅಮೇರಿಕ ಸೃಷ್ಟಿ ಮಾಡಿರ್ತಕ್ಕಂತಹ ದೇವ್ರ ಸಿನಿಮಾ ತೆಗಿರಿ, ಮತ್ತೆ ಯಾವುದು ಈ ಇಂಗ್ಲೆಂಡ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರ ಸಿನಿಮಾ ತೆಗಿರಿ, ಸೌದಿ ಅರೇಬಿಯಾ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರ ಸಿನಿಮಾ ತೆಗಿರಿ, ಹಲವಾರು ಜಪಾನ್, ಹಲವಾರು ದೇಶಗಳಿದೆ, ಅದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರ ಸಿನಿಮಾ ತೆಗೀರಿ. ಆಗ್ತೈತಾ? ಈ ಬೆಟ್ಟಗುಟ್ಟ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರ ಸಿನಿಮಾ ತೆಗೀರಿ. ಆಗ್ತೈತಾ? ಇಲ್ಲ. ಇವತ್ತು ನಾವು ನಂಬಿರ್ತಕ್ಕಂತಹ, ನಾವು ಇವತ್ತು ಮನುಷ್ಯರ ರೂಪದಲ್ಲಿ ಇರೋ ಅಂಥವ್ರನ್ನೆಲ್ಲ ನಾವು ದೇವ್ರು ಮಾಡ್ಕೊಂಡಿದ್ದೀವಿ. ಸರಿ, ಇವತ್ತು ದೇವ್ರನ್ನ ಆಗಿರ್ತಕ್ಕಂಥವ್ರು ಈ ಭೂಮಿ ಮೇಲೆ ವಾಸ ಮಾಡಿರ್ತಾರೆ. ಈ ವಾಸ ಆಗಿರ್ತಕ್ಕಂಥ ಇವರ ಸಮಾಧಿಗಳು ಎಲ್ಲಿದೆ? ಆ ಸಮಾಧಿಗೆ ಹೋಗಿ ಅಲ್ಲಿ ಸಿನಿಮಾ ತೆಗೀರಿ, ಕತೆ ಬರೀರಿ ದೇವ್ರ ಬಗ್ಗೆ, ನಿಜವಾದ ದೇವ್ರ ಬಗ್ಗೆ. ಒಂದು ಸಮಾಧಿ ಕೂಡ ದೇವರ ಆರಾಧಕರದು ನಮ್ದು ಸಿಗಲ್ಲ. ನೋಡಬೇಕು ಅಂದ್ರೂ ನಾನು ಹೋಗಿ ಸಂದರ್ಶನ ಮಾಡ್ಕೊಬರೋಣ, ಪೂಜೆ ಮಾಡ್ಕೊಬರೋಣ ಅಂದರೆ ಒಂದು ಸಮಾಧಿನೂ ಇಲ್ಲ. ಆದರೂ ನಾವು ದೇವ್ರನ್ನ ಕ್ರಿಯೇಟ್ ಮಾಡ್ತೀವಿ. ಇವತ್ತು ರಾಮ ಅವ್ರ ಬಗ್ಗೆ, ಲಕ್ಷ್ಮಣ ಅವ್ರ ಬಗ್ಗೆ, ಸೀತೆ ಅವ್ರ ಬಗ್ಗೆ ಶ್ಲೋಕಗಳಿದೆ. ನಾವು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ ದೇವರುಗಳಲ್ಲಿ ಯಾವ್ದಾರ ಒಂದು ಶ್ಲೋಕ ಇದೆಯಾ? ಭಗವದ್ಗೀತೆಯಲ್ಲಿ ಇದೆಯಾ? ವೇದದಲ್ಲಿ ಇದೆಯಾ? ಎಲ್ಲಿದೆ? ಹೇಗೆ ಮಾಡ್ಕೊಂತೀವಿ ನಾವು? ಇದು ಧರ್ಮಕ್ಕೆ ನಾವು ಮೋಸ ಮಾಡ್ತಾ ಇದ್ದೀವಿ, ನಿಜವಾದ ದೇವ್ರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ. ಈ ಭೂಮಿ ಮೇಲೆ ಈ ಪ್ರಪಂಚನ ಸೃಷ್ಟಿ ಮಾಡಿರ್ತಕ್ಕಂಥವನು ಒಬ್ಬನೇ ದೇವರು. ನಾವು ಅಲ್ಲ ಅಂತೀವಿ, ನೀವು ಈಶ್ವರ ಅಂತೀವಿ, ಇನ್ನೊಬ್ಬ ಜೀಸಸ್ ಅಂತ. ಆಯಾ ಜಾತಿ ಧರ್ಮದಲ್ಲಿ ಒಂದೊಂದು ದೇವ್ರು ಮಾಡ್ಕೊಳ್ಳೋದಕ್ಕೆ ಹಕ್ಕು ಅಧಿಕಾರ ಇದೆ. ಎರಡು ದೇವ್ರನ್ನ ಮಾಡ್ಕೊಳ್ಳೋಂಥ ಹಕ್ಕು ಅಧಿಕಾರ ಇಲ್ಲ. ನಮ್ಮ ಹತ್ರ ಪ್ರೂಫ್ ಇಲ್ಲ. ಯಾರಾದ್ರೂ ಜಿನಿನ ಕೊಟ್ಟರೆ ಆ ದೇವ್ರನ್ನ ನಾನು ಆರಾಧನೆ ಮಾಡ್ತೀನಿ. ಆದರೆ ಇವತ್ತು ನನ್ನ ಪ್ರೀತಿಯ ಹಿಂದೂ ಅಣ್ಣ ತಮ್ಮಂದಿರ ಧರ್ಮನ ಇವತ್ತು ಜನಗಳಿಗೆ ಮರೆ ಮಾಚ್ತಾ ಇದ್ದಾರೆ. ನಿಜವಾದ ಧರ್ಮದ ಬಗ್ಗೆ ಹೇಳದೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ. ಇವತ್ತು ಅನ್ಯ ಧರ್ಮದ ಜನರನ್ನ ದೂಷಣೆ ಮಾಡೋದು, ಅವ್ರ ದೇವ್ರನ್ನ ದೂಷಣೆ ಮಾಡೋದು, ಅವ್ರ ಧರ್ಮನ ದೂಷಣೆ ಮಾಡೋದು, ಅವ್ರ ಜನಗಳನ್ನ ದೂಷಣೆ ಮಾಡೋದೇ ನಮ್ಮ ಧರ್ಮ ಅಂತ ಅನ್ಕೊಬಿಟ್ಟಿದ್ದಾರೆ ಕೆಲವರು. ಎಲ್ಲರೂ ಅಷ್ಟೇ. ಕೆಲವರು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರೀತಿಯ ಹಿಂದೂ ಅಣ್ಣ ತಮ್ಮಂದಿರೇ, ನಮ್ಮ ಹುಟ್ಟಿರೋ ಹೆತ್ತ ತಂದೆ ತಾಯಿಗಳಿಗೂ, ನಮ್ಮ ಜನ್ಮ ಕೊಟ್ಟಿರೋ ತಂದೆ ತಾಯಿಗಳನ್ನು ಆ ದೇವರು ಅನ್ನೋನು ದೇವ್ರ ಸ್ಥಾನ ಕೊಟ್ಟಿಲ್ಲ. ಯಾಕೆ ಅಂದರೆ ಇವತ್ತು ನಮ್ಮ ತಾಯಿ ಸುಮಾರು, ನೀವು ಜನ್ಮ ನೀಡಬೇಕಾದ್ರೆ ಡೆಲಿವರಿ ಆಗಿರುತ್ತೆ, ಮಕ್ಕಳು ಸಾಯ್ತಾರೆ. ತಂದೆ ತಾಯಿಗಳು ದೇವರಾದರೆ ಸತ್ತಿ ನಮಗೆ ಜೀವ ಕೊಡೋಕ್ಕಾಯ್ತೈತಾ? ಜೀವ ಕೊಡೋನು, ಜೀವ ತಗೊಳ್ಳೋನು, ಹಣೆ ಬರೆಯೋನು ಅವನು. ಅಂಥವ್ರಿಗೆ ತಂದೆ ತಾಯಿಗಳಿಗೆ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಈ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ನಾವು ದೇವ್ರ ಸ್ಥಾನ ಕೊಡೋಕ್ಕಾಗ್ತೈತಾ? ಹೇಳಿ ನೋಡೋಣ. ದೇವರು ಅದನ್ನು ಸ್ವಾರ್ಥಿ. ಅವ್ನಿಗೆ ಯಾರಿಗೂ ದೇವ್ರ ಸ್ಥಾನ ಬಿಟ್ಕೊಡಲ್ಲ. ಬಿಟ್ಕೊಟ್ರು ನಮ್ಮ ಕೈಲಿ ನಿಭಾಯಿಸೋಕ್ಕಾಗಲ್ಲ. ಒಂದು ಸಂಸಾರ, ಒಂದು ಊರು, ಒಂದು ಫ್ಯಾಕ್ಟ್ರಿ, ಒಂದು ಸಂಸ್ಥೆನೇ ನಿಭಾಯಿಸೋಕ್ಕಾಗಲ್ಲ ನಮ್ಮ ಕೈಲೇ. ಸೂಸೈಡ್ ಮಾಡ್ಕೊಂಡು ಟೆನ್ಷನ್ ಸತ್ತೋಗ್ಬಿಡ್ತೀವಿ. ಅಂಥದ್ರಲ್ಲಿ ಈ ಪ್ರಪಂಚನ ನಿಭಾಯಿಸ್ಬೇಕಾದ್ರೆ ಆಗ್ತೈತ ನಮ್ಮ ಕೈಲೇ? ಇವತ್ತು ಯಾವುದೋ ಒಂದು ಸಿನಿಮಾದ ಮುಖಾಂತರ ಒಂದು ಮೂಢನಂಬಿಕೆನೇ ಇರುತ್ತೋ, ಒಂದು ಅದು ನಿಜವಾದ ದೇವ್ರದ್ದೇ ಇರುತ್ತೋ, ಅದನ್ನೇ ದೇವರು ಅಂತ ನಾವು ತಿಳ್ಕೊಬಿಡ್ತೀವಿ. ಯಾಕೆ ಗೊತ್ತಾ? ನಮಗೆ ನಿಜವಾದ ದೇವ್ರ ಬಗ್ಗೆನೇ ಗೊತ್ತಿಲ್ಲ, ನಿಜವಾದ ಧರ್ಮದ ಬಗ್ಗೆನೇ ಗೊತ್ತಿಲ್ಲ, ನಿಜವಾದ ಧರ್ಮ ಗ್ರಂಥ ಬಗ್ಗೆನೇ ಗೊತ್ತಿಲ್ಲ. ಯಾವತ್ತಾದ್ರೂ ಇವತ್ತು ರಾಮ ಲಕ್ಷ್ಮಣ ಅವ್ರು ಏನಾನ ಇದ್ದಿದ್ದಿದ್ರೆ ನಿಜವಾಗ್ಲೂ ಅವರು ತುಂಬ ಬೇಜಾರು ಮಾಡ್ಕೊಳ್ಳೋರು. ಅಷ್ಟು ಭಯಂಕರವಾಗಿ ನಾವು ಇವತ್ತು ನಮ್ಮ ಧರ್ಮನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಇದಕ್ಕೂ ಮುಂಚೆ ಇಸ್ಲಾಂ ಧರ್ಮದ ಬಗ್ಗೆ ಹೇಳಿದ್ದೆ.
ಹಿಂದೂ ಧರ್ಮದ ಬಗ್ಗೆ ನಾನು ಯಾಕಪ್ಪ ಅಂದರೆ ಇವತ್ತು ಯಾವುದೋ ಒಂದು ಸಿನಿಮಾ ನೋಡಿದಾಗ ಅದೇ ದೇವರು ಅಂತ ಫೀಲ್ ಮಾಡ್ಕೊಳ್ತೀವಿ. ಇವತ್ತು ನಮ್ಮ ಕಷ್ಟಕ್ಕಾದ ದೇವರು, ಹೆಲ್ಪ್ ಮಾಡ್ದ ದೇವರು, ಗಿಡ ಮರ ದೇವರು, ಪ್ರಾಣಿ ಪಕ್ಷಿಗಳು. ನಾವು ಯಾಕೆ ಓದಿಲ್ವಾ? ನಾವು ಓದಿದ್ರು ಇವತ್ತು ಒಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡೋಕ್ಕೆ, ಕರುಣೆ ತೋರಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಒಂದು ಪ್ರಾಣಿ ಒಂದು ಹೊಂಡದಲ್ಲಿ ಬಿತ್ತು ಅಂದರೆ ಆನೆ ಇನ್ನೊಂದು ಹೊಂಡದಲ್ಲಿ ಬಂದು ಎತ್ತುತ್ತೆ. ಒಂದು ಅಕ್ಕಿ ಕಾಳು, ಒಂದು ಪಕ್ಷಿಗೆ ಇನ್ನೊಂದು ಪಕ್ಷಿ ಬಂದು ಅಕ್ಕಿ ಕಾಳು ಹಾಕುತ್ತೆ ಬಾಯಿಗೆ, ಅದಕ್ಕೆ ಹುಷಾರಿಲ್ದಾಗ. ಎಷ್ಟೋ ಈ ರೀತಿ ಪ್ರಾಣಿಗಳು ಹೆಲ್ಪ್ ಮಾಡೋದು ನೋಡಿದೀವಿ. ಅದಕ್ಕೆ ಎಜುಕೇಷನ್ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ, ಆದ್ರೂ ಅದು ಒಂದಕ್ಕೊಂದು ಹೆಲ್ಪ್ ಮಾಡುತ್ತೆ. ಹಂಗಾದ್ರೆ ಅವನ್ನ ಯಾರು ದೇವ್ರು ಮಾಡ್ಕೋಬೇಕು? ಇವತ್ತು ನಾವು ಮನುಷ್ಯರ ರೂಪದಲ್ಲಿ ಇರೋನ್ನೆಲ್ಲ ನಾವು ದೇವ್ರು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಆ ಪ್ರಾಣಿ ಪಕ್ಷಿಗಳು, ಹುಲಿ, ಸಿಂಹ, ಚಿರತೆ, ಇವನ್ನ ಯಾರು ದೇವ್ರು ಮಾಡ್ಕೋಬೇಕು? ಇವತ್ತು ಈ ಭೂಮಿ ಮೇಲೆ ದೇವತೆಗಳು ಬಂದು ಈ ಭೂಮಿ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಭೂಮಿ ಮೇಲೆ ನಿಂತು ಗಾಳಿ, ಆಹಾರ, ಅನ್ನ ಎಲ್ಲ ಸೇವಿಸಿದ್ರು. ಮತ್ತೆ ಈ ಸೃಷ್ಟಿ ಮಾಡಿರ್ತಕ್ಕಂಥ ಭೂಮಿ ಯಾರು ದೇವರು? ಈ ಆಕಾಶನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು? ಆ ದೇವ್ರನ್ನ ನೆನಪಿಸಿ ಇವತ್ತು ನಮ್ಮ ಹಾರ್ಟ್ 50-60 ವರ್ಷ ನಾವು ಬಡ್ಕಂಡೆ, ಒಂದು ನಿಮಿಷನೂ ರೆಸ್ಟ್ ಕೇಳದೆ ಬಡ್ಕಂತಾ ಐತೆ. ಇವತ್ತು ಎಲ್ಲಾದ್ರೂ ನಮ್ಮ ಹಾರ್ಟ್ ಒಂದು ನಿಮಿಷ, ಒಂದು ಗಂಟೆ, ಒಂದು ದಿನ ರೆಸ್ಟ್ ಕೊಡಿ ಅಂತ ಕೇಳಿದಿದ್ರೆ ನಾವು ಸತ್ತೇ ಹೋಗ್ತಿದ್ವಿ. ಆ ವ್ಯವಸ್ಥೆ ಕೊಟ್ಟಿದ್ದಾನಲ್ಲ ಅವನು ದೇವರು, ಯಾವುದೇ ಒಬ್ಬ ಮನುಷ್ಯ ಅಲ್ಲ. ಇವತ್ತು ನಾವು ಅಮೇರಿಕದವರು ಬಹಳ ಈ ಪ್ರಪಂಚನ ಸೃಷ್ಟಿ ಮಾಡಿದಾನೆ ದೇವರು, ಹಂಗಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ದೇವ್ರನ್ನ ಅವ್ರು ಆರಾಧನೆ ಮಾಡಲ್ಲ, ಅಲ್ಲಿರ್ತಕ್ಕಂಥ ದೇವ್ರನ್ನ ನಾವು ಆರಾಧನೆ ಮಾಡಲ್ಲ. ಆದರೆ ಒಬ್ಬ ಮ್ಯಾಜಿಕ್, ಒಬ್ಬ ಶಕ್ತಿ, ಒಬ್ಬ ಶ್ರೀಮಂತ, ಅವನಿಗೆ ದೇವ್ರು ಕೊಟ್ಟ, ಅವನು ಕೃತಜ್ಞತೆ ಸಲ್ತಾನೆ. ಮತ್ತೆ ಬಡವ ನನಗೆ ಕೊಟ್ಟ, ನಾನು ಬಡತನದಲ್ಲಿದ್ದೀನಿ, ನನ್ನ ಹಣೆ ಬರಕ್ಕೆ ಇವತ್ತು ಸುಮಾರು ಜನ ಈ ದೇವ್ರು ಒಳ್ಳೇದಾಗ್ಲಿಲ್ಲ ಅಂದರೆ ಈ ದೇವ್ರು ಭಾಳ ಪವರ್ಫುಲ್, ಈ ದೇವರು ಇಲ್ಲಿ ಹೋಗಿದ್ಕೆ ಒಳ್ಳೇದು, ನನ್ಗೆ ಅಲ್ಲಿ ಹೋಗಿದ್ಕೆ ಒಳ್ಳೇದಾಯ್ತು, ಆ ದೇವ್ರಿಗೆ ಹೋಗಿದ್ಕೆ ಒಳ್ಳೇದಾಯ್ತು, ಆ ದರ್ಗಕ್ಕೆ ಹೋಗಿದ್ಕೆ ಒಳ್ಳೇದಾಯ್ತು, ಆ ಸಮಾಧಿ ಹತ್ರ ಹೋಗಿದ್ಕೆ ಒಳ್ಳೇದಾಯ್ತು, ಈ ಸಮಾಧಿ ಹತ್ರ ಹೋಗಿದ್ಕೆ ಒಳ್ಳೇದಾಯ್ತು ಅಂತ ಅಂತೀರಲ್ಲ. ಹಾಗಾದ್ರೆ ನಿಮ್ಮ ಹುಟ್ಟು ಸಾವು ನಿಮ್ಮ ಹಣೆ ಬರಹ ಬರೆದಿರ್ತಕ್ಕಂಥ ದೇವರು, ಇವತ್ತು ಈ ದೇವ್ರನ್ನ ನೀವು ಮಾಡ್ಕೊಂಡು ಹೋಗಿದ್ರೆ ಈ ದೇವ್ರು ಬಂದು ನಿಮ್ಮ ಹಣೆ ಬರಹ ಬರದ್ನ, ನಿಮ್ಮ ಹುಟ್ಟು ಸಾವು ಬರದ್ನ. ಹಾಗಾದ್ರೆ ಇವೆಲ್ಲ ನಿಮ್ಮ ಹಣೆ ಬರಹ ಬರಿಯಾಗಿದ್ದಿದ್ರೆ ಮನುಷ್ಯನ ನಿಮಿಷಕ್ಕೂ ಚೇಂಜ್ ಆಗ್ಬಿಡೋನು, ನಿಮಿಷ ಅಲ್ಲ, ಸೆಕೆಂಡ್ಗೂ ಮರ್ತೋಗ್ಬಿಡೋನು. ಯಾಕಂದ್ರೆ ಒಬ್ಬೊಬ್ಬ ದೇವರು ಒಂದೊಂದು ರೀತಿ ಬಂದು ಹಣೆ ಬರಹ ಬರೆದಿದ್ದಿದ್ರೆ ನಮ್ಮ ಟೈಮು, ನಾವು ಏನು ಮಾಡ್ತಿದ್ದೀವಿ, ನಾವು ಎತ್ತಿದ್ದೀವಿ, ನಾವು ಹೆಂಗಿದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಫ್ರೆಂಡ್ಸ್, ನಿಜವಾದ ದೇವ್ರನ್ನ ಈ ಭೂಮಿ ಮೇಲೆ ಯಾರು ನೋಡೋಕ್ಕಾಗಲ್ಲ, ಯಾರು ಮಾಡೋಕ್ಕಾಗಲ್ಲ, ಯಾರಿಗೂ ಕಣ್ಣು ಕಾಣೋದು ಇಲ್ಲ. ದೇವರು ಯಾರಿಗೂ ಹುಟ್ಟೋದು ಇಲ್ಲ, ದೇವರು ಸಾಯೋದು ಇಲ್ಲ, ದೇವ್ರಿಗೆ ಆದಂತಹ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಅವನೇ ಆದಂಥ ಅವನು ನೋಡೋಕ್ಕೂ ಆಗಲ್ಲ, ಅವನು ಹೆಂಗಿದ್ದಾನೆ ಅಂತಲೂ ಊಹೆನೂ ನಾವು ಮಾಡ್ಕೊಳಕ್ಕಾಗಲ್ಲ. ಇವತ್ತು ಈ ಆಕಾಶ ಎಷ್ಟಾಗಿದೆ, ಈ ಪ್ರಪಂಚ ಎಷ್ಟಿದೆ, ಈ ಬೆಟ್ಟ ಗುಟ್ಟ ನದಿ ಸಮುದ್ರಗಳು ಎಷ್ಟು ದೊಡ್ಡದಾಗಿದೆ, ಈ ಪ್ರಪಂಚನ ಎಷ್ಟು ದೊಡ್ಡದಾಗಿದೆ. ಹಾಗಾದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ದೇವ್ರು ಇದ್ದಾನೆ ಅಂತ ಪ್ರೂಫ್ ಮಾಡ್ಕೊಂಡ. ಹಾಗಾದ್ರೆ ನಾವು ದೇವ್ರನ್ನ ಮಾಡಬೇಕಾದ್ರೆ ಈ ಪ್ರಪಂಚ ಎಷ್ಟು ದೊಡ್ಡದಿದೆ, ಅದಕ್ಕಿಂತ ಈ ಆಕಾಶ ಎಷ್ಟು ಎತ್ತರವಾಗಿದೆ, ಅದಕ್ಕಿಂತ 1 ಇಂಚು ನಮ್ಮ ಕೈಲಿ ಎತ್ತರವಾಗಿ ಮಾಡೋದಕ್ಕಾಗುತ್ತಾ? ಆಗಲ್ಲ. ನಿಜವಾದ ಧರ್ಮನ ನಾವು ತುಳಿತಾ ಇದ್ದೀವಿ. ಕೆಲವು ಈ ಸಿನಿಮಾದ ಮುಖಾಂತರ ಮೂಢನಂಬಿಕೆಗಳನ್ನ ತುಂಬ್ತಾ ಇದ್ದಾರೆ, ಕೆಲವು ಈ ಧರ್ಮಗುರುಗಳು ಇನ್ನೂ ಮೂಢನಂಬಿಕೆಗಳನ್ನ ತುಂಬ್ತಾ ಇದ್ದಾರೆ. ಒಂದು ಮ್ಯಾಜಿಕ್ ಈ ಕೈಯಲ್ಲಿ ಇಟ್ಕೊಂಡು ಯಾರಿಗಾನ ಒಬ್ಬ ಜೀವ ಕೊಡಿ ನೋಡೋಣ, ಸತ್ತಿರ ಡೆಡ್ ಬಾಡಿ ಇದ್ರೆ, ನಿಮಗೆ ತಾಕತ್ತು ದಮ್ಮು ಇದ್ರೆ, ಧರ್ಮಗುರುಗಳು ಅಂತ ಅನ್ನಿಸ್ಕೊಂಡರು, ನಾನು ದೇವರು ಅಂತ ಅನ್ಕೊಂಡರು, ಈ ಭೂಮಿ ಮೇಲೆ ನನ್ನ ಮೈ ಮೇಲೆ ದೇವ್ರು ಬರ್ತೈತೆ ಅಂತ ಅಂದವರು. ಇಲ್ಲ ರೀ, ನಿಜವಾಗ್ಲೂ ಇಲ್ಲ ರೀ. ದೇವರು ಅದನು ಯಾರ ಮೈ ಮೇಲೂ ಬರಲ್ಲ ರೀ. ನಮ್ಮ ಕೈಲೇ ಒಂದು ಮ್ಯಾಚ್ ಬಾಕ್ಸ್ ಹಂಚಿಕಡ್ಡಿ, ಆ ಮ್ಯಾಚ್ ಬಾಕ್ಸ್ ಕಡ್ಡಿ ತೀಡಿ ಹಿಂಗೆ ಒಂದೇ ಒಂದು ನಿಮಿಷ ಇಟ್ಕೊಂಡ್ರೆ ನಮ್ಮ ಕೈಯೆಲ್ಲ ಬೆಂದಿ ಬಬ್ಬೆ ಬರ್ತೈತೆ ಅಂತ ಅಂದನು. ಆ ದೇವರು ಈ ಪ್ರಪಂಚನ ಸೃಷ್ಟಿ ಮಾಡಿರ್ತಕ್ಕಂಥನು, ಈ ಬೆಟ್ಟ ಗುಟ್ಟ ನದಿ ಸಮುದ್ರ ಆಕಾಶ ಸೂರ್ಯ ಚಂದ್ರನ ಸೃಷ್ಟಿ ಮಾಡಿರ್ತಕ್ಕಂಥನು, ಅವನು ನಮ್ಮ ಮೈ ಮೇಲೆ ಬರ್ತಾನೇನ್ರಿ? ಈ ಮನುಷ್ಯನ 6 ಅಡಿ ದೇಹದಲ್ಲಿ ಬರ್ತಾನೇನ್ರಿ? ತಡೆಯೋ ಕೆಪಾಸಿಟಿ ಇದೆಯೇನ್ರಿ ನಮಗೆ? ನಾವು ಊಹೆ ಮಾಡ್ಕೊಳಕ್ಕೆ ಆಯ್ತೈತೇನ್ರಿ? ಎಲ್ಲಿದ್ದೀವ್ರಿ ನಾವು? ನಿಜವಾಗ್ಲೂ ಈ ಭೂಮಿ ಮೇಲೆ ಬದುಕಬೇಕು, ದೇವ್ರು ಇದ್ದಾನೆ ಅನ್ನೋದಕ್ಕೆ ಗ್ರಂಥಗಳು ಬೇಕಾಗಿಲ್ಲ ರೀ. ಈ ಪ್ರಪಂಚ ಅವನು ಸೃಷ್ಟಿ ಮಾಡಿರೋ ಸೃಷ್ಟಿನೇ ಸಾಕು ಕಣ್ರಿ ನಾವು ದೇವ್ರನ್ನ ಆರಾಧನೆ ಮಾಡೋದಕ್ಕೆ. ನಾನು ಇವತ್ತು ಮುಸಲ್ಮಾನ, ನೀವು ಹಿಂದೂ, ಇನ್ನೊಬ್ಬ ಕ್ರಿಶ್ಚಿಯನ್, ಇನ್ನೊಬ್ಬ ಬೇರೆ. ಇವತ್ತು ನನ್ನ ದೇವರು 2 ಕಾಲು 2 ಕೈ ಕೊಟ್ಟ, ನಿಮ್ಮ ದೇವರು 4 ಕಾಲು 4 ಕೈ, ಅವ್ರ ದೇವರು 6 ಕಾಲು 5 ಕೈ, ಆ ದೇವರು 8 ಕಾಲು 8 ಕೈ. ಆಯಾ ಜಾತಿ ಧರ್ಮಗಳ ದೇವರು ಆಯಾ ಮನುಷ್ಯನ ಯಾವ ರೀತಿ ಬೇಕೋ ಆ ರೀತಿ ಸೃಷ್ಟಿ ಮಾಡ್ಬೋದಿತ್ತಲ್ರಿ.
ಆದರೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತನಾಗಲಿ, ಇಲ್ಲಿ ನಮ್ಮೂರಲ್ಲಿ, ನಮ್ಮ ದೇಶದಲ್ಲಿ ಅಲ್ಲ, ಅಮೇರಿಕ, ಲಂಡನ್, ಈ ಕಡೆ ಆ ಕಡೆ ಯಾವುದೇ ಒಂದು ದೇಶದಾಗ ಹೋದ್ರೂ ಮನುಷ್ಯನಿಗೆ ಎರಡೇ ಕಾಲು, ಎರಡೇ ಕೈ, ಎರಡೇ ಕಣ್ಣು ಅಂತ ಅಂದಮೇಲೆ ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಒಬ್ಬನೇ ಅಲ್ವೇನ್ರಿ? ಆ ಒಬ್ಬ ಇಂಥವ್ರಿಗೂ ದೇವರು ನಮ್ಮ ಕಣ್ಣಿಗೆ ಕಾಣಿಲ್ಲ, ನಮ್ಗೆ ಯಾರು ತೋರಿಸಿಲ್ಲ, ಇಂಥವ್ರಿಗೂ ಯಾರಿಗ ಮುಂದೆನೂ ಪ್ರತ್ಯಕ್ಷ ಆಗಿಲ್ಲ. ಇಂಥವ್ರಿಗೂ ನಾವು ಮಾಡ್ಕೊಂಡಿರ್ತಕ್ಕಂಥ ದೇವರು ಎದ್ದು ಬಂದು ನಡೆದು ನಮ್ಗೆ ಹೇಳಿಲ್ಲ, ಸತ್ತಿರ ಸಮಾಧಿಯಿಂದ ಎದ್ದು ಬಂದು ಯಾರು ಹೇಳಿಲ್ಲ ದರ್ಗಗಳಿಂದ. ಆದ್ರೂ ನಾವು ನಂಬ್ತಾ ಇದ್ದೀವಿ. ಯಾಕೆ ಗೊತ್ತಾ? ನಿಜವಾದ ಧರ್ಮದ ಬಗ್ಗೆ ನನಗೆ ಗೊತ್ತಿಲ್ಲದೇನೆ ಬರೇ ಮೂಢತನನೇ ತುಂಬ್ತಾ ಇದ್ದಾರೆ. ಈ ಹೊಟ್ಟೆ ಪಾಡಿಗೆ ನಮ್ಮನ್ನ ಅಮಾಯಕರನ್ನಾಗಿ ಮಾಡ್ತಾ ಇದ್ದಾರ್ರಿ. ಇದರಿಂದ ಹೊರಗಡೆ ಬರ್ರಿ. ಇವತ್ತು ಮನುಷ್ಯ ಎಷ್ಟೋ ಕೋಟ್ಯಾಧೀಶ್ವರ ಇರ್ತಾನೆ, ದೊಡ್ಡ ಅಧಿಕಾರಿ ಇರ್ತಾನೆ, ತುಂಬ ರಾಜಕಾರಣಿ, ಪವರ್ಫುಲ್, ಶಕ್ತಿವಂತ, ಯುಕ್ತಿವಂತ, ಯಾರ ಮುಂದೆನೂ ತಲೆ ಬಾಗಲ್ಲ. ಹಿಂಗೆ ದೇವ್ರ ಮುಂದೆ ಹೋಗಿ ತಲೆ ಬಾಗ್ತಾನೆ. ಆ ಭಾಗ ಅಂತ ದೇವರು ನಿಜವಾದ ದೇವರಾಗಿರಬೇಕೇ ಹೊರತು ನೀವು ಮಾಡ್ಕೊಂಡಿರ್ತಕ್ಕಂಥ ದೇವರು, ನೀವು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಅಲ್ಲ. ಇವತ್ತು ನಿಜವಾದ ದೇವರುಗಳಿಗೆ ಶ್ಲೋಕಗಳಿದೆ, ಗ್ರಂಥಗಳಿದೆ. ಇವತ್ತು ನಾವು ಸೃಷ್ಟಿ ಮಾಡಿರ್ತಕ್ಕಂಥ ದೇವರುಗಳಿಗೆ ಒಂದೇ ಒಂದು ಶ್ಲೋಕ ಬರೆಯೋಕ್ಕಾಯ್ತೈತಾ ನಮ್ಮ ಕೈಲಿ? ಒಂದೇ ಒಂದು ಗ್ರಂಥನ ಬರೆಯೋಕ್ಕಾಗುತ್ತಾ? ನಾವು ಎಷ್ಟು ಬೇಕಾದ್ರೂ ಅಷ್ಟು ದೇವ್ರನ್ನ ಮಾಡ್ಕೊಳ್ತೀವಿ, ಆಗ್ತೈತಾ? ಇವತ್ತು ರಾಮ, ಲಕ್ಷ್ಮಣ, ದೇವರ ಆರಾಧಕರ ಮೇಲೆ ಶ್ಲೋಕಗಳು ಅವತೀರ್ಣ ಆಗಿದೆ. ಈ ದೇವರುಗಳ ಮೇಲೆ, ನಾವು ಮಾಡ್ಕೊಂಡಿರ್ತಕ್ಕಂಥ ದೇವರುಗಳ ಮೇಲೆ ಶ್ಲೋಕಗಳು ಅವತೀರ್ಣ ಆಗಿದೆಯಾ? ಆಗಿಲ್ಲ. ಪ್ರವಾದಿಗಳ ಮೇಲೆ ಶ್ಲೋಕ ಅವತೀರ್ಣ ಆಗಿದೆ, ಜನಗಳ ಮೇಲೆ ಶ್ಲೋಕಗಳು ಅವತೀರ್ಣ ಆಗಿದೆ. ಇವತ್ತು ನಾವು ಚಿಕ್ಕ ವಯಸ್ಸಿನಾಗಿದ್ದಾಗ ಇಷ್ಟು ದೇವರಿದ್ವು, ಈಗ 20 ವರ್ಷ ಆದ್ಮೇಲೆ ಇನ್ನೂ ಎಷ್ಟು, ಇನ್ನೂ 30 ವರ್ಷ, ಇನ್ನೂ 100 ವರ್ಷ ಬದುಕ್ತೀವಿ ಅಂತಂದಾಗ ಇನ್ನೂ 106 ವರ್ಷ ಆಗೋಷ್ಟಕ್ಕೆ ಎಷ್ಟು ದೇವ್ರುಗಳು ಕ್ರಿಯೇಟ್ ಆಗ್ತವೆ, ಎಷ್ಟು ದೇವ್ರುಗಳನ್ನ ನಾವು ಮಾಡ್ಕೊಳ್ತೀವಿ. ಏನು ದೇವ್ರುಗಳ್ಗಂದ್ರೆ ನಮ್ಗೇನು ಇತಿಮಿತಿ ಇಲ್ವಾ, ಲೆಕ್ಕಾಚಾರ ಇಲ್ವಾ, ಬುಕ್ಕು ಇಲ್ವಾ? ಇದರಿಂದ ನಿಜವಾದ ಹಿಂದೂ ಧರ್ಮ ಹರಡಿಸ್ತಾ ಇದೆ, ನಿಜವಾದ ಇಸ್ಲಾಂ ಧರ್ಮ ಯಾಕೆ ಹೋಗ್ತಾ ಇದೆ? ಮಣ್ಣು ಮಾಡ್ತಾ ಇದ್ದೀವಿ. ನಿಜವಾದ ಧರ್ಮದ ಬಗ್ಗೆ ಗೊತ್ತಿಲ್ಲ, ನಿಜವಾದ ದೇವ್ರ ಬಗ್ಗೆ ಗೊತ್ತಿಲ್ಲ, ನಿಜವಾದ ಗ್ರಂಥದ ಬಗ್ಗೆ ಗೊತ್ತಿಲ್ಲ. ಹೋಗ್ರಿ, ಯಾವ್ದಾನ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಅಂದ್ರೆ ಅದೇ ದೇವರು, ಯಾರನ್ನ ಒಬ್ಬ ಧರ್ಮಗುರುಗಳು ಹೇಳಿದ ಅಂದ್ರೆ ಅದೇ ದೇವರು, ಯಾರನ್ನ ಇಂಥವರೆಗೂ ಒಬ್ಬ ಸತ್ತಿರೋ ಮನುಷ್ಯನ ಜೀವ ಕೊಡೋಕ್ಕಾಗಲಿಲ್ಲ, ಇಂಥವರೆಗೂ ಯಾರು ಒಂದು ಬೆಟ್ಟ ಸೃಷ್ಟಿನ ಮಾಡೋಕ್ಕಾಗಲಿಲ್ಲ, ಈ ಸೂರ್ಯ ಚಂದ್ರನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಒಂದು ಹಗಲು ಇರುಳು ಇವತ್ತು ನೀನು ರಾತ್ರಿನೇ ಆಗ್ಬೇಡ, ಇವತ್ತು ಬೆಳಕರಿಲೇಬೇಡ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿ ನಿಲ್ಲಿಸ್ತಕ್ಕಂಥವ್ರು ಯಾರೂ ಇಲ್ಲ. ಆದ್ರೂ ನಾವು ಇವ್ರನ್ನ ದೇವರು ಅಂತ ಕಟ್ಟಿರ್ತೀವಿ ರೀ. ನಮ್ಮ ಸ್ವಂತ ತಂದೆ ತಾಯಿಗಳಿಗೆ ದೇವ್ರ ಪಟ್ಟ ಕೊಟ್ಟಿಲ್ಲ ಕಣ್ರಿ ದೇವರು. ಇನ್ನು ನಿಮಗೆ ಕೊಡ್ತಾನೇನ್ರಿ? ಎಲ್ಲಿ ಹೋಗ್ತಾ ಇದ್ದೀವ್ರಿ ನಾವು? ನಿಜವಾಗ್ಲೂ ನನ್ನ ಅನಿಸಿಕೆ ನಾವು ಯಾರು ಕೂಡ ದೇವ್ರನ್ನ ಆರಾಧನೆ ಮಾಡ್ತಾ ಇಲ್ಲ ರೀ. ದೇವ್ರನ್ನ ನಾವು ಆರಾಧನೆ ಮಾಡ್ತಾ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ ಕಣ್ರಿ. ನಿಜವಾದ ದೇವ್ರನ್ನ, ನಿಜವಾದ ಧರ್ಮನ, ನಾವು ನಿಜವಾದ ಗ್ರಂಥನ ಈ ಭೂಮಿ ಮೇಲೆ ಹಾಳುವಾಗಿ ಮಣ್ಣು ತೆಗೆದು ಮುಚ್ಚಿಬಿಟ್ಟಿದ್ದೀವಿ ನಾವು. ಇನ್ನು ಯಾವತ್ತು ತೆಗಿಯೋಕ್ಕೆ ಆಗದೆ ಇರ್ತಕ್ಕಂಥದ್ದು. ಮನುಷ್ಯ ಮಾಡಿದ್ದೆ ದುಡ್ಡಿರೋನು, ಅಧಿಕಾರದಲ್ಲಿರೋನು, ರಾಜಕಾರಣಿ ಮಾಡಿದ್ದೇ ದೇವರು, ಅವ್ನು ಮಾಡಿದ್ದೇ ಆರಾಧನೆ, ಅವ್ನು ಮಾಡಿದ್ದೇ ನಾವು ಫಾಲೋ ಮಾಡಬೇಕು. ಇದೇ ಧರ್ಮ ಮಾಡ್ಕೊಬಿಟ್ಟಿದ್ದೀವಿ ರೀ. ಈ ವಿಡಿಯೋ ನನಗೆ ಟೈಮ್ ಆಗ್ತಾ ಇದೆ, ಅದಕ್ಕೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನೋ ಇಷ್ಟ ಆಯ್ತು, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.